ಫಸ್ಟಿಗೆ ಹಳೇದೊಂದು ಡಾನ್ ಅಂತ ಹೊರಿತ್ತು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಕೊಟ್ಟ ಗ್ರಾಮದ ಹೆಸರಂತ ಹೋರಿ ಕೊಟ್ಟದ ಡಾನ್. ಇಷ್ಟೊಂದು ಅದ್ಭುತವಾಗಿ ಹಬ್ಬ ಮಾಡ್ತಿದ್ದ ಹೋರಿ ಇಂದು ಬರೀ ನೆನಪು ಮಾತ್ರ. ಕೊಟ್ಟದ ಡಾನ್ 99ರ ಬಳಿಕ ಬಂದ ಹೋರಿ ಕೊಟ್ಟದ ಡಾನ್ 124. ಇದು ಕೊಟ್ಟದ ಡಾನು ಹೋರಿ. ಸೊ ಇವರು ಹೋರಿ ಮಾಲೀಕರು. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಯಾರಣ್ಣ? ನೀವೇ ಅಣ್ಣ? ಕೊಟ್ಟದ ಗಣೇಶ್ ಅಂತ. ಹೋರಿ ಎಲ್ಲಿ ತಗೊಂಬಂದಿದ್ದಣ್ಣ? ಇಲ್ಲಿ ಕವಾಸ್ಪುರ. ಇದನ್ನ ಕವಾಸ್ಪುರದಿಂದ ತಂದಿವಿ. ಹೋರಿ ಎಷ್ಟು ವರ್ಷ ಆಯ್ತು ತಗೊಂಬಂದು? 2 ವರ್ಷ ಆಯ್ತು. 2 ವರ್ಷ ಆಯ್ತು ತಂದು. ಮತ್ತೆ ಈ ಸರಿ ಒಂದು ಕರ ತಗೊಂಡಿದ್ದೀವಿ. ಅದೇನಾಯ್ತು? ಅದು ಒಂದು 2 ವರ್ಷ ಹಬ್ಬ ಮಾಡಿ ಗಾಡದ ಊಟ ಕೊಟ್ಟಿದ್ವಿ. ಇದು ಎಷ್ಟು ವಯಸ್ಸು ಹೋರಿದು? ಈಗ ಕಡೆಯಲ್ಲಿ ಇದೆ. ಬಾಯಿಗೂಡ ಐತಿ. ಬಾಯಿಗೂಡ ಬಂದೈತಿ. ಎಷ್ಟು ಊರ ಹಬ್ಬ ಮಾಡಿರ? ಒಂದು 8 ಊರ ಹಬ್ಬ ಮಾಡಿದ್ವಿ. ಟೋಟಲ್ ಎಷ್ಟು ಊರ ಹಬ್ಬ ಆಯ್ತು? 8 ಊರು. 2 ವರ್ಷನೂ ಸೇರಾ? ಈಗ 2 ವರ್ಷ ಆಯ್ತಲ್ಲ ತಾಮಂದು. ತಿಂಡಿ ಏನೇನು ಇರ್ತೀರಪ್ಪ? ಹುಳ್ಳಿ ಇಡ್ತೇವೆ, ಹತ್ತಿ ಕಾಳು ಹಾಕ್ತೇವೆ, ಮತ್ತೆ ಆಮೇಲೆ ಕೆಲವು ಮೊಟ್ಟೆ, ಹಾಲು, ಈ ಥರದೆಲ್ಲ ಮೇಂಟೈನ್ ಮಾಡೋದು. ಈಚು ಓಡಿಸ್ತೇವೆ, ವಾಕ್ ಮಾಡಿಸ್ತೇವೆ. ಎಲ್ಲೆಲ್ಲಿ ತಾಂಡೋಗ್ತೀರಾ? ಇಲ್ಲ ಹೊಳಿಗೆ ಹೋಗ್ತೇವೆ ಈಚೆ. ಅದು ಬಿಟ್ರೆ ಆಮೇಲೆ ಅಲ್ಲಿ ಕೊಟ್ಟ ಗುಡ್ಡ ದಾರಿ ಇದೆ, ಕೊಟ್ಟ ಗುಡ್ಡ ಹಚ್ತೇವೆ. ತಂದಾದ್ಮೇಲೆ ಸುಮ್ಮಿತ್ತು, ಹಾಯತ್ತಿದ್ದಿಲ್ಲ. ಈಗ ಮೇಸ ಹೊಡ್ತಕ್ಕೆ ಹಾಯಕತ್ತು. ವಿಶೇಷ ಏನಂದ್ರೆ ಸ್ಪೀಡ್ ಹೋಗ್ತಾ ಇಲ್ಲ, ಇದು ಹಾಯ್ಕಂತ ಹೊಂಟೈತಿ ಅಕ್ಷಿ ತುಂಬ. ಹೋರಿ ಎಲ್ಲೆಲ್ಲಿ ಪ್ರೈಸ್ ಹೊಡೆದಿದೆ? ಎಲ್ವಳ್ಳಿಯಲ್ಲಿ ಬಂಗಾರ ಹೊಡೆದಿದೆ 60 ತೊಲದ್ದು. ಕೆಲವು ಕಡೆಗೆ ಟಿವಿ ಹೊಡೆದೈತಿ, ಒಂದು ಫ್ರಿಜ್ ಹೊಡೆದೈತಿ, ಒಂದು 4 ಕಾಡ್ರೇಜ್ ತಗೊಂಬಂತಿ. ಮತ್ತೆ ಇದ್ರ ವಿಶೇಷತೆ ಪ್ರೀತಿಯಿಂದ ಸಾಕಿರೋದು ಅದನ್ನ ಇಲ್ಲೇ ತಗೊಂಬಂದು. ನಮಗೆ ಎತ್ತಿನ ಹುಚ್ಚು ಭಾಳ, ಈಗ ಮನೆಯಲ್ಲೇ ಸಾಕ್ತೇವೆ ಹೋರಿನ. ಈಗ ರೀಸೆಂಟ್ ಆಗಿ ಎಲ್ಲ ಹಬ್ಬ ಮಾಡಿದ್ರಿ? ಹರಗೊಳ್ಳಿ, ಮಲ್ಲಾಪುರ, ಆಮೇಲೆ ಯಲವಳ್ಳಿ, ಶಿಕಾರಿಪುರ, ಸಪ್ಪಿಂಕೇರಿ. ಈಗ ಒಂದು ಹಬ್ಬಕ್ಕೆ ತಗೊಂಡೋದ್ರೆ ಎಷ್ಟು ರೌಂಡ್ ಬಿಡ್ತೀರಾ ಹೋರಿನ? ಅದು ಎತ್ತುಗಳು ಭಯಂಕರ ಭಾಳ ಸೇರಿದ್ವು ಅಂದ್ರೆ ಒಂದು 2 ರೌಂಡ್ ಸಿಗುತ್ತೆ. ಅಲ್ಲ, ನಿಮಗೆ ಜಾಸ್ತಿ ಅಂದ್ರೆ ಎಷ್ಟು ರೌಂಡ್ ಬಿಟ್ಟಿದ್ದೀರಾ? ನಾವು ನಮ್ಮ ಹಳೆ ಊರಿದ್ದಾಗ 38 ಸರಿ ಬಿಟ್ಟಿದ್ದೀವಿ ಒಂದೇ ದಿನಕ್ಕೆ. ಒಂದು ದಿನಕ್ಕೆ. ಇದಾದ್ರೆ ಇದು 4 ರೌಂಡ್, 3 ರೌಂಡ್, 5 ರೌಂಡ್ ಹಿಂಗ್ ಬಿಟ್ಟು. 5 ರೌಂಡ್ ಎಷ್ಟು? ಹೋರಿ ಸ್ಪೀಡ್ ಏನಾರ ಇದೆಯಾ? ಆಕ್ಷನ್ ಇದೆಯಾ? ಆಕ್ಷನ್ ಹಾಯ್ಕೊಂತ ಹೋಗ್ತಾ ಇದೆ. ಅಂದ್ರೆ ನಿಧಾನ ಹೋಗುತ್ತಾ, ಸ್ಪೀಡಲ್ಲೇ ಹೋಗುತ್ತೆ? ನಿಧಾನ ಆಗುತ್ತೆ. ಮತ್ತೆ ಅಂದ್ರೆ ಈಗ ಎಲ್ಲರ ಕೈಯಲ್ಲೂ ಭಕ್ತಿ ಅಂದ್ರೆ ನಿಮ್ಮ ಹತ್ರ ಎಲ್ಲ ಚೆನ್ನಾಗಿರ್ತದೆ, ಮೇಂಟೈನ್ ಮಾಡ್ತೀರಾ. ಬಟ್ ಬೇರೆಯವ್ರ ಕೈಯಲ್ಲೆಲ್ಲ ಬೇರೆ ಕೈಯಲ್ಲೇ ಹುಡ್ರು ಹಿಡ್ಕೊಂತಾರೆ, ಏನ್ ತೊಂದರೆ ಇಲ್ಲ. ತೊಂದರೆ ಇಲ್ಲ, ಏನ ಆಯಲ್ಲ ಅಂದ್ರೆ? ಇಲ್ಲ, ಹಾಯಿಲ್ಲ. ಅವರು ಸುನಾಮಿ ಹೋರಿ ಮಾಲೀಕರು. ಅವರು ಕಪ್ನಳ್ಳಿ ಸುನಾಮಿ ಪೊಲೀಸಿದ್ದೀರಾ? ಅವ್ರ ಮಾಲೀಕರು. ಅವರು 3 ಹೋರಿದೆ. ಎಷ್ಟು ಕೊಟ್ಟು ತಗೊಂಬರಿತಾವು ಅಂದ್ರೆ? 80,000 ಕೊಟ್ಟಿದ್ವಿ. ಇವಾಗ ಎಲ್ಲ ಮಾರಾಟ ಕೇಳ್ತಿದಾರ? ಕೇಳ್ತಾರೆ, ಒಂದು 2.5 3 ಲಕ್ಷ ಮಟ್ಟ ಕೇಳ್ತಾರೆ. ಹೌದಾ? ಈಗ ಹೋರಿನ ಒಂದು ಹಬ್ಬ ಹಿಂದಿನ ದಿನ ತಗೊಂಡು ಅಂದ್ರೆ ರೆಡಿ ಮಾಡ್ಸಕ್ಕೆ ತಗೊಂಡು ಹೋಗಕ್ಕೆ ಎಷ್ಟು ಖರ್ಚಾಗ್ಬೋದು? ಬೇರೆ ರೆಡಿ ಏನ್ ಮಾಡ್ಸಲ್ಲ, ಇಲ್ಲೆಲ್ಲ ಸೀದಾ ಟಾಟಾ ಎಸಿ ಮಾಡ್ಕೊಂಡು ಅಲ್ಲಿಗೆ ಇರ್ಕೆ ಹೋಗ್ತೇವೆ. ಅಲ್ಲೆಲ್ಲ ಕೊಬ್ಬರಿ ಗಿಬ್ಬರಿ ಕಟ್ಟಿ ಎಲ್ಲ ಬಣ್ಣ ಗಿಣ್ಣ ಹಚ್ಚಿ ಹಬ್ಬ ಮಾಡ್ತೀವಿ. ಅಲ್ಲೇ ಅಂದ್ರೆ ತಗೊಂಡೋಗಿ
ಎಲ್ಲ ಹಬ್ಬ ನಡೆಯುತ್ತೆ ಅಲ್ಲೇ ಎಲ್ಲ ಮಾಡ್ತೀರಾ? ಅಲ್ಲೇ ಎಲ್ಲ ರೆಡಿ ಮಾಡಿ ಎಷ್ಟಾಗ್ಬೋದು ಖರ್ಚು? ಅಂದ್ರೆ ಹುಡ್ರು ಖರ್ಚು, ಊಟ ತಿಂಡಿ ಎಲ್ಲ ಸೇರಿಸಿದ್ರೆ ಒಂದು 8-10 ಸಾವಿರ ಬರುತ್ತೆ. ಹೋರಿ ಅಲಂಕಾರ ಹೋರಿ ಅಲಂಕಾರ ಫಸ್ಟಿಗೆ ಸ್ಪೀಡ್ ಹೋಗ್ತಾ ಇತ್ತು, ಅವಾಗ ಜೂಲ ಹಾಕ್ತಿದ್ವಿ. ಈಗೆಲ್ಲ ಆಪ್ಷನ್ ಬಂದಿದೆಯಲ್ಲ, ಹಂಗಾಗಿ ಜೂಲ ಹಾಕಲ್ಲ ಈಗ. ಒಳಗಡೆ ಒಂದೈತಿ, ಅದು ನೋಡೋಣ. ಹೇಳಿ, ಹಳೆ ಓರಿ ಹಬ್ಬಕ್ಕೂ ಹೊಸ ಓರಿ ಹಬ್ಬಕ್ಕೂ ಸರ್ ಅವಾಗ ಸುಮಾರು ನಮ್ಮ ಊರಾಗ ನಮ್ಮ ಎತ್ತು ಹೊಂಟ್ರೆ ಒಂದು 15-20 ಜನ 30 ಜನ ಗಂಟ್ಲೆ ಬರೋರು. ಈಗೆಲ್ಲ ಹೋರಿಗಳು ಅವರು ಒಂದೊಂದು ಹೋರಿಗಳು ತಗೊಂಬಂದಾರೆ. ಹಂಗಾಗಿ ಈಗ ನಾವು ಒಂದು 7-8 ಜನ ಅಷ್ಟೇ ಹೋಗ್ತೇವೆ ಹಬ್ಬಕ್ಕೆ. ಅವಾಗ ಭಯಂಕರ ಎಷ್ಟೇ ಭಾಳ ಟ್ರಿಪ್ ಸಿಗೋವು. ಅವಾಗ ಹಬ್ಬಕ್ಕೆ ಹೋದರೆ ಹೆಚ್ಚು ಕಮ್ಮಿ ಒಂದು 25 ಸಲ 20 ಸಲ 15 ಸಲ ಹೋರಿ ಬಿಡ್ತಿದ್ವಿ. ಈಗೆಲ್ಲ ಎಲ್ಲ ಎತ್ತುಗಳು ಭಾಳ ಆಗಿರೋದಕ್ಕೆ ಈಗ ಒಂದು 5 ರೌಂಡ್ 4 ರೌಂಡ್ 3 ರೌಂಡ್ ಸಿಗ್ತಾವೆ ಹೋರಿ. ಈಗ ಈ ಓರಿನ ಎಷ್ಟು ಸಲ ಬಿಟ್ಟಿದ್ದೀರಾ? ಅಂದರೆ ಒಂದು ದಿನಕ್ಕೆ ಜಾಸ್ತಿ ಅಂದರೆ ಎಷ್ಟು ರೌಂಡ್ ಬಿಟ್ಟಿದ್ದೀರಾ? ಈಗ 4 ರೌಂಡು 5 ರೌಂಡ್ ಸರ್ ಅಷ್ಟೇ. ಡೈಲಿ ಬೆಳಗ್ಗೆ ಓಡಿಸ್ತೀರಲ್ಲ? ಹ್ಞೂ ಸರ್, ದಿವಸ ಒಂದು 3 ಕಿಲೋಮೀಟ್ರ್ ರನ್ ಮಾಡಿಸ್ತೀವಿ. ಹಾಂ ಬ್ರೋ, ಈ ಓರಿ ಹೆಸರು? ಇದು ಕೊಟ್ಟದ ಅಧಿಕಾರ ಅಂತ. ಅಧಿಕಾರ? ಹಾಂ. ಸೊ ಈ ಓರಿ ಎಲ್ಲಿಂದ ತಗೊಂಬಂದಿದ್ದು? ಆಂಧ್ರದ ಕೃಷ್ಣಗಿರಿ. ಅಲ್ಲಿಂದ ಎಷ್ಟು ಕೊಟ್ಟು ತಗೊಂಬಂದಿದ್ದು? ಅಲ್ಲಿಂದ ಶಿಕಾರ್ಪುರದ ತಂದಿದ್ರು. ಶಿಕಾರ್ಪುರದಿಂದ ಚೌಡ್ಕಿ ಚರಣಣ್ಣರ ಮನೆ ತಂದಿದ್ದು. ಅಲ್ಲಿಂದ ನೀವು ತಗೊಂಬಂದ್ರಿ? ಹಾಂ. ಅಂದ್ರೆ ನೀವು ಇಲ್ಲಿ ಶಿಕಾರಿಪುರಿಂದ ಎಷ್ಟು ಕೊಟ್ಟು ತಗೊಂಬಂದಿದ್ದು? 67,000 ಆಯ್ತಾ. ಹೋದ ಸತಿ ಹಬ್ಬ ಮಾಡಿ 3 ಲಕ್ಷ ಮಟ್ಟ ಕೇಳಿದ್ರು. ಹಾಂ. ಈಗ ಒಂದು 2 ಲಕ್ಷದಿಂದ 2.5 ಲಕ್ಷ ಈಗ ಕೇಳ್ತಾರೆ, ಡಿಮ್ಯಾಂಡ್ ಇದೆ. ಈ ಓರಿದ ಎಷ್ಟು ವಯಸ್ಸು? ಇದೊಂದು 6-7 ವರ್ಷ ಆಗ್ತದೆ. ಈ ಓರಿ ಸ್ಪೆಷಲ್ ಅಲ್ಲಿ ಆಕ್ಷನ್ ಇದೆ. ಹಾಂ ಹಾಂ. ಆಮೇಲೆ ಹೊರಗೆಲ್ಲ ಸುಮ್ ಸಿಗುತ್ತೆ. ಮತ್ತೆ ಡೈಲಿ ರೂಟೀನು? ಅದೇ ಸ್ವಿಮ್ಮಿಂಗು, ವಾಕಿಂಗು, ಸೇಮ್ ಐಟಮ್ಸ್ ಅಲ್ಲ ಸೇಮ್. ಹಾಂ. ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು? ಅಂದರೆ ಈಗ ನೀವು ಇಟ್ಕೊಳಕ್ಕೆ ಹೋದ್ರೆ ಈಗ ಆಯಕ್ಕೆ ಬರುತ್ತೆ. ಆ ಥರ ನಿಮ್ಮ ಮನೇಲಿ ಯಾರಿಗೆ ಬಾರಿ ಸೆಟ್ ಆಗಿದೆ? ನಾವು ಅಪ್ಪಾಜಿ. ನಿಮ್ಮ ಅಪ್ಪಾಜಿಗೆ ಬಾರಿ ಸೆಟ್ ಆಗಿರೋದು. ಈಗ ಬೇರೆ ಮತ್ತೆ ಹೊರಗಡೆ ಎಲ್ಲ ಹಿಡ್ಕೊಂಡು ಹೋಗ್ಬೇಕಾರೆ ಯಾರು ಹಿಡ್ಕೊಂಡು ಹೋಗ್ಬಿಡೋದು? ಅದೇ ನಾವು ಅಪ್ಪಾಜಿ, ನಮ್ಮ ಕಪ್ನಳ್ಳಿ ಸುನಾಬಿಲ್ಸ್ ಓನರು, ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಬರ್ತಾರೆ. ಹಳೆ ಓರಿ ಹಬ್ಬಕ್ಕೂ ಈ ಓರಿ ಹಬ್ಬಕ್ಕೂ ವ್ಯತ್ಯಾಸ ಏನು? ಅವಾಗಿನ ಓರಿ ಹಬ್ಬ ಬೇರೆ ಥರ ಇತ್ತು, ಇವಾಗಿನ ಓರಿ ಹಬ್ಬ ಬೇರೆ ಥರ ಅಂತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವಾಗ ಊರಿಗೆ ಒಬ್ಬರಿಗೆ ಇಬ್ಬರಿಗೆ ಮುಚ್ಚಿತ್ತು ಸರ್. ಈಗ ಕೆಲವು ಒಂದು ಊರಿಗೆ 10-15 ಜನಕ್ಕೆ ಭಾಳ ಹೊಸಿದೆ. ಈಗ ಎಲ್ಲರೂ ಊರಿಗೆ ಕಟ್ಟಾರೆ. ಅವಾಗ ಒಂದು ನಮ್ಮ ಪಟ್ಟದಲ್ಲಿ ಅಂದ್ರೆ ಒಂದೇ ಊರಿತ್ತು. ಈಗ ಸುಮಾರು 4-5 ಊರು ಆಗ್ಯಾವ ಈಗ. ಪ್ರತಿ ಊರಾಗೂ ಅವಾಗ 1-2 ಊರಿಗೆಲ್ಲ ಭಯಂಕರ 10-15 ಊರಿಗಳು ಕಟ್ಟಾರ ಈಗ. ಹಂಗಾಗಿ ಒಂದು ಹಬ್ಬಕ್ಕೆ ಸೇರಿ 300-400 ಊರು ಸೇರ್ತಾವೆ ಈಗ. ಮತ್ತೆ ಈ ಓರಿ ವಿಶೇಷತೆ ಏನು? ವಿಶೇಷತೆ ಇದು ಹಳ್ಳಿ ಕಾರ್ ಸರ್. ಇದು ಹಾಂ, ಹಳ್ಳಿ ಕಾರು ಸಿಟ್ಟು ಭಾಳ ಇದೆ, ಭಾಳ ಸ್ಪೀಡು. Tribe of Noise Music. 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 Tribe of Noise Music.
ಹೆಚ್ಚಿನ ವಿಡಿಯೋಗಳಿಗಾಗಿ ಗ್ರಾಮೀಣ ಕಮ್ಯುನಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ.